ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? 7 ಗಂಟೆ ಆಯಿತು ಪ್ರಿಯರೇ. ಯೇಸು ಕ್ರಿಸ್ತನ ವಾಕ್ಯ ಕೇಳುವುದಕ್ಕಾಗಿ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ದೇವರು ಕೊಟ್ಟ ಸಂದೇಶ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮೋಸಕರವಾದ ನಮ್ಮ ಹೃದಯ ಹೇಗಿದೆ ಎಂದು ಮೇಲಿಂದ ಮೇಲೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ತಿದ್ದುಕೊಳ್ಳುವುದಕ್ಕೂ ಸರಿಪಡಿಸಿಕೊಳ್ಳುವುದಕ್ಕೂ ನಮಗೆ ನೀವು ಕೊಟ್ಟಿರುವ ನಿಮ್ಮ ವಚನಗಳಿಗಾಗಿ ವಂದನೆಗಳು ದೇವರೇ. ನಿಮ್ಮ ವಾಕ್ಯವು ಕನ್ನಡಿಯ ಹಾಗೆ ನಮ್ಮ ಸ್ಥಿತಿಯನ್ನು ತಿಳಿಯಪಡಿಸುತ್ತಿರುವಾಗ ಮೇಲಿಂದ ಮೇಲೆ ನಮ್ಮನ್ನು ನಾವು ತಿದ್ದುಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಾವು ಕನ್ನಡಿಯಲ್ಲಿ ಮೇಲಿಂದ ಮೇಲೆ ನಾವು ಮುಖ ನೋಡಿಕೊಳ್ತೇವೆ, ತಲೆ ಬಾಚಿಕೊಳ್ತೇವೆ, ಹೌದಲ್ಲವೇ? ನಾವು ಹೊರಗೆ ಹೋಗೋದಕ್ಕಿಂತ ಮುಂಚೆ ಸಿದ್ಧರಾಗಿ ಹೋಗ್ತೇವೆ. ಹಾಗಾದರೆ ಎಷ್ಟು ಸಾರಿ ದೇವರ ಮುಂದೆ ನಿಂತುಕೊಂಡು ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ತಿದ್ದೇವೆ, ಒಳ್ಳೆ ಮನಸಾಕ್ಷಿಯನ್ನು ಕಾಪಾಡಿಕೊಳ್ತಿದ್ದೇವೆ, ನಮ್ಮಲ್ಲಿರುವ ಲೋಪ ಎಷ್ಟರ ಮಟ್ಟಿಗೆ ನೋಡಿಕೊಳ್ತಿದ್ದೇವೆ? ಅಫ್ಕೋರ್ಸ್ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣಿಸುತ್ತೆ, ಆದರೆ ಶರೀರದೊಳಗಡೆ ಇರುವ ಲೋಪಗಳು, ವಿಟಮಿನ್ ಡೆಫಿಷಿಯನ್ಸಿ ಅಂತ ಈ ದಿನ ಎಲ್ಲರಿಗೂ. ಯಾಕೆಂದರೆ ತಿಂದಿರೋದನ್ನೇ ತಿನ್ನುತ್ತಿರ್ತಾರೆ ಮತ್ತು ಕಂಡದೆಲ್ಲ ತಿನ್ನುತ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಪ್ರೊಸೆಸ್ಡ್ ಫುಡ್ ತಿನ್ನುತ್ತಿದ್ದಾರೆ, ಟಿನ್ಡ್ ಫುಡ್ಡು, ಪ್ಯಾಕ್ಡ್ ಫುಡ್ಡು ತಿನ್ನುವುದರಿಂದ ಈ ದಿನ ಮನುಷ್ಯರಿಗೆ ಬಹಳಷ್ಟು ಲೋಪಗಳುಂಟಾಗ್ತಿವೆ. ಮತ್ತೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಬಳಸಬೇಕಾಗ್ತಿದೆ. ಕೇಳಿ ಪ್ರಿಯರೇ, ಕೆಲವೊಂದು ಸಾರಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮೊಳಗಡೆ ಇರುವ ಆ ಕೆಲವೊಂದು ಡೆಫಿಷಿಯನ್ಸೀಸ್ಗಳ ಮೂಲಕ ನಮಗೆ ರೋಗಗಳು ಬರ್ತವೆ. ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿಯೂ ಕೂಡ ಕೆಲವೊಂದು ಸಾರಿ ಡೀಪ್ ಟೆಸ್ಟ್, ಹೌದಲ್ಲ ಪ್ರಿಯರೇ? ಸ್ವಲ್ಪ ಹೃದಯಾಂತರಾಳಗಳನ್ನು ಚೆಕ್ ಮಾಡಿಕೊಳ್ಬೇಕು. ಹೇಗಿದೆ ನನ್ನ ಆಧ್ಯಾತ್ಮಿಕ ಜೀವಿತ? ನನ್ನ ಹೃದಯದೊಳಗೆ ಸಂತೋಷ ಇದೆಯಾ? ಸಮಾಧಾನ ಇದೆಯಾ? ಸಂತುಷ್ಟಿ ಇದೆಯಾ? ನಂಬಿಕೆ ಇದೆಯಾ? ಪ್ರಾರ್ಥನೆಯಲ್ಲಿ ನಾನು ಹೇಗಿದ್ದೇನೆ? ವಾಕ್ಯ ಧ್ಯಾನದಲ್ಲಿ ಎಷ್ಟು ಚೆನ್ನಾಗಿದ್ದೇನೆ? ದೇವರೊಂದಿಗೆ ಎಷ್ಟು ಸಹವಾಸವುಳ್ಳವನಾಗಿದ್ದೇನೆ? ಇತ್ತೀಚಿನ ಕಾಲಗಳಲ್ಲಿ ಯಾಕೆ ನನಗೆ ವಿರಕ್ತಿ ಉಂಟಾಗ್ತಿದೆ, ದಿಗುಲು ಉಂಟಾಗ್ತಿದೆ, ಭಯ ಉಂಟಾಗ್ತಿದೆ? ಸಣ್ಣ ಸಣ್ಣ ವಿಷಯಗಳಿಗೆ ಯಾಕೆ ನನಗೆ ಕೋಪ ಬರ್ತಿದೆ ಎಂದು ನೀವು ಪರೀಕ್ಷಿಸಿಕೊಳ್ಳೋದಾದರೆ ಇವೆಲ್ಲ ಲೋಪಗಳಾಗಿವೆ. ಆಧ್ಯಾತ್ಮಿಕ ಲೋಪಗಳಿಂದ ನೀವು ಅಸ್ಥಿರರಾಗುತ್ತೀರಿ. ಅಷ್ಟು ಮಾತ್ರವಲ್ಲ, ಇನ್ನು ಕೆಲವರು ಹೇಳ್ತಾರೆ, ಇತ್ತೀಚೆಗೆ ದೇವರು ನನಗೆ ಅಷ್ಟೊಂದು ಆಶೀರ್ವದಿಸ್ತಾ ಇಲ್ಲ. ಯಾಕೆ ಆಶೀರ್ವದಿಸಲ್ಲ? ಆತನು ಯಾವಾಗಲೂ ಆಶೀರ್ವದಿಸ್ತಾನೆ. ಆದರೆ ಪರೀಕ್ಷಿಸಿಕೊಳ್ಬೇಕು. ಈ ದಿನ ಅನೇಕರಿಗೆ ದೊಡ್ಡ ಕೊರತೆಯಾಗಿರೋದೇನೆಂದರೆ, ಅಫ್ಕೋರ್ಸ್ ದುಡ್ಡು, ಉದ್ಯೋಗ, ಹೀಗೆ ಅನೇಕ ಇವೆ ಬಿಡಿ. ಲೋಕರೀತಿಯಾಗಿ ಅವುಗಳ ಬಗ್ಗೆ ಮಾತಾಡ್ತಿಲ್ಲ, ಸ್ಪಿರಿಚುವಲ್ ಥಿಂಗ್ಸ್ ಬಗ್ಗೆ ಮಾತಾಡ್ತಿದ್ದೇನೆ. ಈ ದಿನ ಅನೇಕ ವಿಷಯಗಳಲ್ಲಿ ವಿಶ್ವಾಸಿಗಳು ಮುಖ್ಯವಾಗಿ ಕೊರತೆಗೊಳಗಾಗೋದೇನೆಂದರೆ ಕೃತಜ್ಞತೆ ಇಲ್ಲದೇ ಇರುವಂಥದ್ದು, ಗ್ರ್ಯಾಟಿಟ್ಯೂಡ್. ಅಂತ್ಯ ದಿನಗಳಲ್ಲಿ ಅನೇಕರು ಕೃತಜ್ಞತೆ ಇಲ್ಲದವರಾಗಿ ಮಾರ್ಪಡ್ತಾರಂತೆ. ಕೃತಜ್ಞತೆ ಅಂದರೆ ಏನೆಂದು ಗೊತ್ತಾ ನಿಮಗೆ? ನಮಗೆ ಯಾರಾದರೂ ಉಪಕಾರ ಮಾಡಿದ್ರೆ ಅದನ್ನು ನೆನಪಿಟ್ಕೊಳ್ಳೋದು, ಅದರಲ್ಲೂ ದೇವರ ಉಪಕಾರಗಳನ್ನು ಜ್ಞಾಪಕ ಮಾಡಿಕೊಂಡು, ಅಬ್ಬಾ, ನನಗೆ ದೇವರು ಇಷ್ಟೊಂದು ಕೊಟ್ಟಿದ್ದಾರೆ, ಇಷ್ಟೊಂದು ಆಶೀರ್ವದಿಸಿದ್ದಾರೆ, ದೇವರೇ ನಿಮಗೆ ವಂದನೆಗಳು, ಥ್ಯಾಂಕ್ಸ್ ದೇವರೇ ಎಂದು ದೇವರಿಗೆ ಹೇಳಬೇಕು. ಯಾವಾಗ ನೋಡಿದ್ರೂ ಬಾಯಿಂದ ದೇವರೇನು ಮಾಡಿದ್ದಾರೆ, ದೇವರೇನು ಕೊಟ್ಟಿದ್ದಾರೆ, ಏನು ಸಿಕ್ಕಿದೆ ನನಗೆ, ಏನಿದೆ ನನಗೆ ಎಂಬ ಮಾತುಗಳು ಬರೋದಾದರೆ ನಿಮಗೆ ಕೃತಜ್ಞತೆ ಎಂಬ ವಿಟಮಿನ್ಗಳು ಕಡಿಮೆಯಾಗಿವೆ ಎಂದರ್ಥ. ಕೇಳ್ತಿದ್ದೀರಾ? ಬಹಳಷ್ಟು ಸಾರಿ ನಾವು ದೇವರ ಕಾರ್ಯಗಳನ್ನು ಮರೆಯುತ್ತೇವೆ. ಆತನು ಉಪಕಾರ ಮಾಡ್ತಲೇ ಇದ್ದಾನೆ, ಆದರೆ ನೀವು ಗುರುತಿಸ್ಲಿಕ್ಕಾಗ್ತಿಲ್ಲ. ಒಂದು ಸಾರಿ ಯೇಸು ಕ್ರಿಸ್ತನು ಪ್ರಯಾಣ ಮಾಡಿ ಒಂದು ಊರಿಗೆ ಹೋಗ್ತಿರುವಾಗ ಆ ಊರ ಹೊರಗಡೆ ಇರುವ ಒಂದು ಗವಿಯ ಹತ್ತಿರ 10 ಮಂದಿ ಕುಷ್ಠರೋಗಿ ಕಾಣಿಸಿದ್ರು. ಅವರು ಊರು ಹೊರಗಡೆಯೇ ಇದ್ರು, ಕುಷ್ಠರೋಗಿಗಳು ಊರು ಹೊರಗಡೆ ಇರಲಿಲ್ಲ. ಆ ರೀತಿಯಾಗಿ ಊರು ಹೊರಗಡೆ ಇರುವ ಆ ಕುಷ್ಠರೋಗಿಗಳು ಅವರು ಯೇಸುವನ್ನು ನೋಡಿದ ಕೂಡಲೇ ಅವ್ರೇನ್ ಮಾಡ್ತಾರೆ ನೋಡಿ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 13ನೇ ವಚನದಿಂದ ಓದುತ್ತೇನೆ ಕೇಳ್ರಿ. ಯೇಸು ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಯೇಸುವೇ ನಮ್ಮ ಮೇಲೆ ದಯವಿಡು ಅಂದಾಗ ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈ ತೋರಿಸಿಕೊಳ್ಳಿರಿ ಎಂದು ಯೇಸು ಹೇಳ್ತಾರೆ. ಯೇಸು ಆ ರೀತಿ ಹೇಳ್ತಾರೆ. ಯೇಸು ಮಾತು ಕೇಳಿ ಅವರು ಹೋಗ್ತಿರುವಾಗಲೇ ಶುದ್ಧರಾಗ್ತಾರೆ. ನಮ್ಮ ಮೇಲೆ ದಯವಿಡು ಅಂದಾಗ ಏನೋ ದುಡ್ಡು ಕೊಡ್ತಾರೆ, ಏನಾದರೂ ಸಹಾಯ ಮಾಡ್ತಾರೆ ಅಂದ್ಕೊಳ್ತಾರೆ ಅವರು.
ಆದರೆ ನೀವು ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಯೇಸು ಹೇಳ್ತಾರೆ. ಅಂದರೆ ಅರ್ಥವೇನು? ಈ ದಿನಗಳಲ್ಲಿ ಯಾವ ರೀತಿಯಾಗಿ ಮೆಡಿಕಲ್ ಚೆಕಪ್ ಸರ್ಟಿಫಿಕೇಟ್ ಇಲ್ಲದೆ ಕೆಲವೊಂದು ಪರ್ಮಿಷನ್ಸ್ ದೊರಕುವುದಿಲ್ಲವೋ, ಹಾಗೆಯೇ ಆ ಕಾಲದಲ್ಲಿ ಯಾಜಕನೇ ವೈದ್ಯಕೀಯವಾಗಿ ಪರೀಕ್ಷಿಸ್ತಾ ಇದೆ, ಇವನಿಗೆ ಕುಷ್ಠ ಇದೆಯೋ ಇಲ್ಲವೋ ಎಂದು ನಿರ್ಧರಿಸುವವನೇ ಆ ಕಾಲದ ಯಾಜಕನಾಗಿದ್ದನು. ಅಂದರೆ ನಿಮ್ಮ ಕುಷ್ಠರೋಗ ಹೋಯ್ತು, ಹೋಗಿ ನಂಬಿಕೆಯಿಂದ ಯಾಜಕನಿಂದ ಸರ್ಟಿಫಿಕೇಟ್ ಪಡೆದುಕೊಳ್ಳಿರಿ, ನಿಮ್ಮ ಮೈ ತೋರಿಸಿಕೊಳ್ಳಿರಿ, ಎಲ್ಲ ಓಕೆ ಇದೆ ಎಂದು ಹೇಳಿಸಿಕೊಳ್ಳಿರಿ ಎಂದರ್ಥ. ಆದರೆ ಅವರು ಹೋಗುವ ದಾರಿಯಲ್ಲಿರುವಾಗಲೇ ಯಾಜಕರ ಬಳಿಗೆ ಹೋಗುವುದಕ್ಕಿಂತ ಮುಂಚೆಯೇ ಅವರು ಆ ಮಾತಿಗೆ ವಿಧೇಯರಾಗಿರುವ ಮರುಕ್ಷಣವೇ ಅವರು ಶುದ್ಧರಾಗ್ತಾರೆ. ಮುಂಡಾಗಿರುವ ಅವರ ಬೆರಳುಗಳು ನೆಟ್ಟಗಾಗ್ತವೆ. ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ರೆ ಅವರ ಮೂಗು ನೆಟ್ಟಗೆ ಬಂತು, ಮುಖದ ಮೇಲಿನ ಕಲೆಗಳು ಹೋದವು. ಪ್ರತಿಯೊಬ್ಬರಿಗೂ ಸುಂದರವಾದ ಆಕೃತಿ, ಸುಂದರವಾದ ರೂಪ ಹೊಂದಿಕೊಂಡು 10 ಮಂದಿ ಎಲ್ಲ ಶುದ್ಧಿಯಾದರು. ಆದರೆ ಒಬ್ಬನು ಓಡೋಡಿ ಹಿಂದಕ್ಕೆ ಬಂದ. ಅವನು ಹಿಂದಕ್ಕೆ ಬಂದು ಏನ್ ಮಾಡಿದನಂತೆ? ಇದೇ ಲೂಕನ ಸುವಾರ್ತೆ 17ನೇ ಅಧ್ಯಾಯ 15ನೇ ವಚನ ನೋಡಿ. ಮಹಾಶಬ್ದದಿಂದ, ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ, ಏನಂತೆ? ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಉಪಕಾರ ಸ್ತುತಿ ಮಾಡಿದನು. ಎಲ್ಲಿಯಂತೆ? ಯೇಸುವಿನ ಪಾದಗಳ ಬಳಿಯಲ್ಲಿ ಅವನು ಅಡ್ಡಬಿದ್ದನು. ಅವನು ಸಮಾರ್ಯದವನು. 10 ಮಂದಿ ಎಲ್ಲ ಶುದ್ಧರಾದರು. ಆದರೆ ಒಬ್ಬನು ತನ್ನನ್ನು ನೋಡಿಕೊಂಡ ಕೂಡಲೇ ಹಿಂದಿರುಗಿ ಯೇಸುವಿನ ಬಳಿಗೆ ಹಿಂದಿರುಗಿ ಓಡೋಡಿ ಬಂದು ಆತನ ಪಾದಗಳಿಗೆ ಅಡ್ಡಬಿದ್ದು ಆತನನ್ನು ಸ್ತುತಿಸುತ್ತಾ ಇದ್ದ. ಅದಕ್ಕೆ ಯೇಸು ಕೇಳ್ತಾರೆ, 10 ಮಂದಿ ಶುದ್ಧರಾದರೂ ಅಲ್ಲವೇ, ಇನ್ನು 9 ಮಂದಿಯಲ್ಲಿ ಈ ಅನ್ಯನ ಹೊರತು ದೇವರನ್ನು ಮಹಿಮೆಪಡಿಸುವವರು ಯಾರೂ ಇಲ್ಲವೋ? ದೇವರು 10 ಮಂದಿಯನ್ನೆಲ್ಲ ಆಶೀರ್ವದಿಸ್ತಿದ್ದಾರೆ. ದೇವರು ಎಲ್ಲರನ್ನೂ ಆಶೀರ್ವದಿಸ್ತಿದ್ದಾರೆ. ಒಳ್ಳೆಯವರನ್ನು ಕೆಟ್ಟವರನ್ನು ಎಲ್ಲರನ್ನೂ ಆಶೀರ್ವದಿಸ್ತಿದ್ದಾರೆ. ಯಾಕೆಂದರೆ ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಮಳೆಯನ್ನು ಸುರಿಸುತ್ತಿದ್ದಾನಲ್ಲವೇ? ಆತನು ಎಲ್ಲರಿಗೂ ಪ್ರಭುವಾಗಿದ್ದಾನೆ, ಎಲ್ಲರಿಗೂ ಸಹಕಾರಿಯಾಗಿದ್ದಾನೆ. ಆತನು ಎಲ್ಲರಿಗೂ ಆಪತ್ಕಾಲದಲ್ಲಿ ಬಿಡಿಸುವಾತನಾಗಿದ್ದಾನೆ. ಎಲ್ಲರಿಗೂ ಎಲ್ಲ ಅವಶ್ಯಕತೆಗಳನ್ನು ತೀರಿಸುವಷ್ಟು ಸರ್ವಶಕ್ತನಾಗಿದ್ದಾನೆ ಆತನು. ಆದರೆ ಕೆಲವರೇ ತಿರುಗಿ ಬಂದು ಯೇಸುವನ್ನು ಸ್ತುತಿಸ್ತಿದ್ದಾರೆ. ಕೆಲವರೇ ಯೇಸು ಮಾಡಿರುವಂತಹ ಉಪಕಾರಕ್ಕಾಗಿ ಆತನಿಗೆ ಕೃತಜ್ಞತಾಸ್ತುತಿ ಸಲ್ಲಿಸ್ತಿದ್ದಾರೆ. ನಮಗಂತೂ ಬಹಳ ವಾಟ್ಸಪ್ ಮೆಸೇಜ್ಗಳು ಬರ್ತವೆ. ಬಹಳ ವಿಧವಾದ ತೊಂದರೆಗಳು, ಇಕ್ಕಟ್ಟು ಬಿಕ್ಕಟ್ಟುಗಳಲ್ಲಿರುವವರಿಗಾಗಿ ನಾವು ಉಪವಾಸ ಪ್ರಾರ್ಥನೆಯಲ್ಲಿ ಒಬ್ಬಂಟಿಗರಾಗಿಯೂ ನಮ್ಮ ವಾಟ್ಸಪ್ ಮೆಸೇಜ್ ಚೆಕ್ ಮಾಡುವ ಬ್ರದರ್ ನಾನು, ಹಾಗೆ ಚರ್ಚ್ನಲ್ಲಿರುವವರು ನಾವೆಲ್ಲರೂ ಪ್ರಾರ್ಥಿಸ್ತಿದ್ದೇವೆ. ಬಹಳಷ್ಟು ಜನರಿಗೆ ಉತ್ತರ ದೊರಕುತ್ತಿರ್ತವೆ. ಆದರೆ ಕೆಲವರು ಮಾತ್ರವೇ ನೀವು ಪ್ರಾರ್ಥಿಸಿದ್ದೀರಿ, ನಾವು ಪ್ರಾರ್ಥಿಸಿದ್ದೇವೆ, ನಂತರ ನಮಗೆ ಗರ್ಭಫಲ ದೊರಕಿತು, ನಮಗೆ ಉತ್ತರ ದೊರಕಿತು, ನಮಗೆ ಸ್ವಸ್ಥತೆ ದೊರಕಿತು ಎಂದು ತಿರುಗಿ ಪ್ರೈಸ್ ರಿಪೋರ್ಟ್ಸ್ ಕಳಿಸುತ್ತಾರೆ. ಎಲ್ಲರೂ ಕಳಿಸುವುದಿಲ್ಲ. ಮನವಿಗಳು ಬಹಳಷ್ಟು ಇರ್ತವೆ. ಹೇಳಬೇಕಾದರೆ ಸ್ತುತಿ ರಿಪೋರ್ಟ್ಗಳು ಕಡಿಮೆ ಇರ್ತವೆ. ಒಂದು ದಿನ ಒಂದು ಸಭೆಯಲ್ಲಿ ಇದ್ದಕ್ಕಿದ್ದಂತೆ 2 ದೇವದೂತರುಗಳು ಬಂದರಂತೆ. 2 ಬುಟ್ಟಿಗಳನ್ನು ತೆಗೆದುಕೊಂಡು ಬಂದು ಅವರು ಎಲ್ಲರಿಗೂ ಹೇಳ್ತಾರಂತೆ, ದೇವರು ನಿಮಗೆ ಮಾಡಿರುವ ಉಪಕಾರಗಳ ಕುರಿತಾದ ಕೃತಜ್ಞತೆ ಅವು ಈ ಬುಟ್ಟಿಯೊಳಗಡೆ ಹಾಕ್ರಿ, ಹಾಗೆಯೇ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಈ ಬುಟ್ಟಿಯೊಳಗಡೆ ಹಾಕ್ರಿ ಅಂದ್ರು. ದೇವರು ನಿಮ್ಮನ್ನು ಬಿಡಿಸಿದಾಗ ನೀವು ದೇವರನ್ನು ಕೃತಜ್ಞತಾ ಸ್ತುತಿ ಮಾಡಿರುವ ವಿಷಯ ಮತ್ತೊಂದು ಬುಟ್ಟಿಯಲ್ಲಿ ಹಾಕ್ರಿ ಅಂದ್ರು. ಹಾಗೆ 2 ಬುಟ್ಟಿ ಹಿಡ್ಕೊಂಡು ಇಡೀ ಚರ್ಚೆಲ್ಲ ತಿರುಗಾಡಿದ ನಂತರ ಪ್ರಾರ್ಥನಾ ಮನವಿಗಳ ಬುಟ್ಟಿ ತುಂಬಿಕೊಂಡಿತಂತೆ. ಸ್ತುತಿಯ ಬುಟ್ಟಿಯೊಳಗಡೆ 1-2 ಚೀಟಿಗಳು ಕೂಡ ಇಲ್ಲಂತೆ. ಅಂದರೆ ನಾವು ಪ್ರಾರ್ಥನಾ ಮನವಿಗಳು ಎಷ್ಟೋ ಕೊಡ್ತೇವೆ ದೇವರಿಗೆ, ಆತನು ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಪ್ರಿಯರೇ. ಆದರೆ ನಾವು ಆ ಆಪತ್ತು ತೀರಿ ಹೋದ ನಂತರ, ಆ ಸಮಸ್ಯೆ ತೀರಿ ಹೋದ ನಂತರ ನಾವು ಆತನನ್ನು ಸ್ತುತಿಸಲ್ಲ. ಆಪತ್ಕಾಲದಲ್ಲಿ ನೀವು ನನಗೆ ಮೊರೆ ಇಡೀರಿ, ನಾನು ನಿಮಗೆ ಸದುತ್ತರ ಕೊಡುವೆನು, ಆಗ ನೀವು ನನ್ನನ್ನು ಮಹಿಮೆಪಡಿಸುವಿರಿ. ಮರೆತು ಹೋಗಬಾರದು, ಎಂದಿಗೂ ಮರೆಯಬಾರದು, ಮಹಿಮೆಪಡಿಸಬೇಕು. 10 ಮಂದಿ ಶುದ್ಧರಾದರಲ್ಲವೇ, ಇನ್ನು 9 ಮಂದಿಯಲ್ಲಿ ಏನಾಗಿ ಹೋದ್ರು ಆ 9 ಮಂದಿ? ಅವರಲ್ಲಿ ಒಬ್ಬನು ಅಂದ್ಕೊಂಡಂತೆ, ಆತನು ನನಗೆ ಮುಟ್ಟಲಿಲ್ಲ, ಏನು ಮಾಡಲಿಲ್ವಲ್ಲ, ನನ್ನಷ್ಟಕ್ಕೆ ನಾನೇ ಶುದ್ಧನಾದೆ ಅಂದ್ಕೊಂಡ. ಅವರಲ್ಲಿ ಇನ್ನೊಬ್ಬ ಅಂದ್ಕೊಂಡಂತೆ, ನನಗೆ ಕಾಲ ಅನುಕೂಲವಾಗಿದೆ, ಒಳ್ಳೆ ಕಾಲ ಅದೃಷ್ಟ ದೊರಕಿದೆ, ಅದಕ್ಕೆ ವಾಸಿಯಾದೆ ಅಂದ್ಕೊಂಡ. ಇನ್ನೊಬ್ಬ ಯಾಜಕನಿಗೆ ಮೈ ತೋರಿಸಿಕೊಳ್ಬೇಕಲ್ಲವೇ, ಅಲ್ಲಿಗೆ ಹೋಗಿ ತೋರಿಸ್ತೇನೆ ಅಂತ ಹೇಳಿ ಹೋದನಂತೆ. ಇನ್ನೊಬ್ಬನು, ಎಷ್ಟೋ ದಿನಗಳಿಂದ ನನ್ನ ಹೆಂಡತಿ ನನ್ನನ್ನು ಹತ್ತಿರ ಬರಗೊಡಿಸಿಲ್ಲ, ತಳ್ಳಿ ಹಾಕಿದಳು ನನಗೆ, ಹೋಗಿ ನಾನು ಆಕೆಗೆ
ನಾನು ಏನು ಅಂತ ತೋರಿಸಿ ಆಕೆಯೊಂದಿಗೆ ಜಗಳ ಆಡ್ತೇನೆ, ಏನಂದ್ಕೊಂಡಿದ್ದೆ ನೋಡು ನಾನೀಗ ಹೇಗಿದ್ದೇನೆ ಎಂದು ಹೇಳ್ತೇನೆ ಅಂದ್ಕೊಂಡು ಮನೆಗೆ ಹೋದನಂತೆ. ಹಾಗೆ ಒಬ್ಬೊಬ್ಬನು ಅವರಿಗುಂಟಾದ ಸ್ವಸ್ಥತೆಗಾಗಿ ಯೇಸುವಿನ ಬಳಿಗೆ ಹಿಂತಿರುಗಿ ಬರಲಾರದೆ, ಆತನಿಗೆ ಸ್ತುತಿ ಸಲ್ಲಿಸಲಾರದೆ, ಅವರು ತಮ್ಮನ್ನು ತಾವು ಸಮರ್ಥಿಸಿಕೊಂಡು ತಾವು ಕುಷ್ಠರೋಗಿಗಳಾಗಿದ್ದೇವೆಂಬ ಸಂಗತಿಯನ್ನೇ ಮರೆತುಬಿಟ್ರಂತೆ. ಗರ್ವದಿಂದ ಅಹಂಕಾರಕ್ಕೊಳಗಾಗುವುದನ್ನು ನೋಡ್ತೇವೆ. ಈ ದಿನ ಅಂತಹ ಪರಿಸ್ಥಿತಿಯನ್ನೇ ನೋಡ್ತೇವೆ. ಆಪತ್ತಿನಲ್ಲಿ ದೇವರಿಗೆ ಮೊರೆಯಿಟ್ಟಿದ್ದೀರಲ್ಲವೇ? ಮರಣಾಪಾಯದಲ್ಲಿದ್ದಾಗ ನಿಮಗಾಗಿ ಪ್ರಾರ್ಥಿಸಿದೇವಲ್ಲವೇ? ಮರಣಾವಸ್ಥೆಯಲ್ಲಿ ದೇವರೇ ನನ್ನನ್ನು ಬದುಕಿಸಿರಿ ಎಂದು ಮೊರೆಯಿಟ್ಟಿದ್ದೀರಲ್ಲವೇ? ಪ್ರಸವ ವೇದನೆಯ ದಿನಗಳಲ್ಲಿ ಮಗುವಿಗೂ ತಾಯಿಗೂ ಹಾನಿ ಇದೆ ಎಂದು ನೀವು ಹೇಳಿದಾಗ ದೇವರೇ ನನಗೆ ಸುಖದ ಪ್ರಸೂತಿ ದಯಪಾಲಿಸಿರಿ, ನಾನು ಸಾಕ್ಷಿ ಕೊಡ್ತೇನೆ ಅಂದಿದ್ದೀರಲ್ಲವೇ? ತಂದೆ ನನಗೆ ಸಹಾಯ ಮಾಡಿರಿ, ನನಗೆ ಗರ್ಭಫಲ ದಯಪಾಲಿಸಿರಿ, ನನಗೊಬ್ಬ ಮಗನನ್ನು ಕೊಟ್ಟರೆ ನಿನಗೇ ಕೊಡ್ತೇನೆ ಎಂದು ಅಂದುಕೊಂಡಿರಲ್ಲವೇ? ನನಗೆ ಈ ಒಳ್ಳೆ ಕಾರ್ಯ ಆದರೆ ನಾನು ನಿಮಗಾಗಿ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆಂದು ಎಷ್ಟೋ ಹರಿಕೆ ಮಾಡಿಕೊಂಡಿರಲ್ಲವೇ? ಕೊನೆಗೆ ಆ ಕಾರ್ಯ ಕೈಗೂಡಿದ ನಂತರ ಆ ಸಂಗತಿಯನ್ನೇ ಮರ್ತೋದ್ರಿ ಅಲ್ಲವೇ? ಕೃತಜ್ಞತೆ ಇಲ್ಲದೇ ಇರುವಂಥದ್ದು ಬಹಳ ಭಯಂಕರವಾಗಿದೆ. ದೇವರು ಮಾಡಿರುವ ಉಪಕಾರಗಳನ್ನು ಮರೆಯಬಾರದು. ನನ್ನ ಮನವಿ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಯಾವುದೊಂದನ್ನು ಮರೆಯಬೇಡ. ಎಷ್ಟೋ ಉಪಕಾರ ಮಾಡಿದ ದೇವರಿಗೆ ಅಯ್ಯೋ ನಾನು ಏನೂ ಮಾಡಲಿಲ್ವಲ್ಲ ಎಂಬ ಬಾಧೆಯಿಂದ ಇರುವಂಥದ್ದು ಪ್ರಯೋಜನವಿಲ್ಲ. ನಿಮ್ಮ ಒಳ್ಳೆಯದಕ್ಕಾಗಿಯೇ ನೀವು ಕೇಳಿದ್ದನ್ನು ದೇವರು ಕೊಡಲಿಲ್ಲವೇನೋ? ನೀವು ಮಾಡಿದಂತಹ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲವೇನೋ? ಅದು ಆತನ ಸಮಯ ಅಲ್ಲವೇನೋ? ಆದರೆ ತಪ್ಪದೆ ಉಪಕಾರ ಮಾಡುವ ದೇವರು ನಮಗೆ ಉಪಕಾರಗಳನ್ನು ಮಾಡುತ್ತಲೇ ಇರ್ತಾರೆ. ಯಾರೋ ಒಬ್ಬರು ಹೇಳಿದ್ದಾರೆ, ಮನುಷ್ಯರು ಯಾವಾಗಲೂ ಗೆಟ್ 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 ಆ್ಯಂಡ್ ಫರ್ಗೆಟ್ ಮಾಡ್ತಾರಂತೆ. ಕೊಡು 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 ಅಂತ ಹೇಳಿ ಪಡ್ಕೊಳ್ತಾರೆ, ಕೊನೆಗೆ ಏನು ಕೊಟ್ಟಿದ್ದೀರಿ ಅನ್ನುತ್ತಾರೆ. ಈ ದಿನ ಇಂತಹ ಎಷ್ಟೋ ಜನರನ್ನು ನೋಡ್ತೇವೆ. ನಮ್ಮ ಮಕ್ಕಳಿಗೇ ನೋಡ್ರಿ, ನನಗೆ ಅದು ಬೇಕು, ನನಗಿದು ಬೇಕು, ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಎಂದು ಬದುಕೆಲ್ಲ ತಂದೆ ತಾಯಿಗಳನ್ನು ಹಿಡ್ಕೊಂಡು ಪೀಡಿಸುತ್ತಲೇ ಇರ್ತಾರೆ. ಕೊನೆಗೆ ನೀವು ನನಗೇನು ಮಾಡಿದ್ದೀರಿ, ನನಗೇನು ಕೊಟ್ಟಿದ್ದೀರಿ ಎಂದು ಯಾವುದೋ ಒಂದು ಸಮಯದಲ್ಲಿ ಈ ರೀತಿ ಬೇಸರಗೊಳಿಸಿ ತಂದೆ ತಾಯಿಗಳ ಹೃದಯವನ್ನು ನೋಯಿಸುತ್ತಾರೆ. ಆದರೆ ಪ್ರೀತಿ, ದೇವರ ಪ್ರೀತಿ ಯಾವಾಗಲೂ ಗಿವ್ 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 ಆ್ಯಂಡ್ ಫರ್ಗಿವ್ ಮಾಡುತ್ತೆ. ಕೊಡುತ್ತಲೇ ಇರುತ್ತೆ, ಕೊಡುತ್ತಲೇ ಇರುತ್ತೆ. ನೀವೆಷ್ಟೇ ಪಡ್ಕೊಂಡು ಕೃತಜ್ಞತೆ ತೋರಿಸದಿದ್ರೂ ಕೂಡ ನಿಮ್ಮನ್ನು ಆತನು ಕ್ಷಮಿಸುತ್ತಲೇ ಇರ್ತಾನೆ. ಈ ದಿನ ನೀವು ಎಷ್ಟು ಉಪಕಾರ ಹೊಂದಿದ್ದೀರೆಂದು ಲೆಕ್ಕ ಮಾಡಿ ನೋಡಿ. ಎಷ್ಟು ಸಾರಿ ದೇವರನ್ನು ಸ್ತುತಿಸಿದ್ದೀರೆಂದು, ಎಷ್ಟರ ಮಟ್ಟಿಗೆ ನೀವು ದೇವರಿಗೆ ಋಣಸ್ಥರಾಗಿದ್ದೀರೆಂದು ಗುರುತಿಸಿ ನೋಡಿ. ಎಷ್ಟೋ ಉಪಕಾರ ಮಾಡಿದ ದೇವರು ನಿಮಗೆ ಯಾವುದೇ ಅಪಕಾರ ಮಾಡದೆ, ಯಾವ ಕೇಡು ಬರದ ಹಾಗೆ ನಿಮಗೆ ಮಾಡಿದ ಉಪಕಾರಗಳನ್ನು ರಿವರ್ಸ್ ಮಾಡದಂತೆ, ಅಂದರೆ ಕಿತ್ಕೊಳ್ಳಲಾರದಂತೆ, ಆ ಉಪಕಾರಗಳು ಮತ್ತೆ ಶಾಪವಾಗಿ ಮಾರ್ಪಡದಂತೆ ಇನ್ನಷ್ಟು ಹೆಚ್ಚು ನಿಮ್ಮನ್ನು ಪ್ರೀತಿಸಿರೋದಾದರೆ ಆತನು ನಿಮ್ಮನ್ನು ಕೊಟ್ಟು 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 ಕ್ಷಮಿಸುತ್ತಿದ್ದಾನೆ. ಏನ್ ಕೊಟ್ಟಿದ್ದೀರಿ ದೇವರೇ? ಒಬ್ಬ ದೈವ ಸೇವಕರು ಹೇಳ್ತಾರೆ, ಎಷ್ಟೋ ಕೊಟ್ಟಿರುವ ದೇವರೇ, ಕೃತಜ್ಞತೆಯ ಹೃದಯವನ್ನು ಕೂಡ ನನಗೆ ದಯಪಾಲಿಸಿರಿ ಅಂದ್ರಂತೆ. ಕೃತಜ್ಞತೆಯುಳ್ಳ ಹೃದಯ ಇರೋದಾದರೆ ದೇವರು ನನಗೇನು ಕೊಡಲಿಲ್ಲ, ಆತನು ನನಗೆ ಋಣಸ್ಥನಾಗಿದ್ದಾನೆಂಬ ಆಲೋಚನೆಯೇ ಬರಲ್ಲ. ಆದರೆ ಕೃತಜ್ಞತೆಯುಳ್ಳವನಿಗೆ ನನಗಿಷ್ಟು ಸಾಕು ದೇವರೇ, ನೀನು ಕೊಟ್ಟಿರೋದು ಸಾಕು ದೇವರೇ, ನಾನೇ ನಿನಗೆ ಋಣಸ್ಥನಾಗಿದ್ದೇನೆ ಎಂಬ ತಗ್ಗಿದ ಹೃದಯವುಳ್ಳವರಾಗಿರ್ತೇವೆ. ಕುಗ್ಗಿದ ತಗ್ಗಿದ ಹೃದಯವುಳ್ಳವರು ದೇವರಿಗಿಷ್ಟವಾಗಿರುತ್ತಾರೆ. ಅಂಥವರು ಅರ್ಪಿಸಿದ ಕಾಣಿಕೆ ಆತನು ನಿರ್ಲಕ್ಷ್ಯ ಮಾಡುವುದಿಲ್ಲ. ಪ್ರತಿ ಸಾರಿ ನೀವು ದೇವರ ಸನ್ನಿಧಿಗೆ ಹೋದಾಗ ಮೊಳಕಾಲೂರಿ ಪ್ರಾರ್ಥಿಸಿದಾಗ, ದೇವರೇ ನೀನು ಮಾಡಿದ ಎಷ್ಟೋ ಉಪಕಾರಗಳಿಗೆ ನಾನೇನು ಕೊಡ್ಲಿಕ್ಕಾಗತ್ತೆ, ರಕ್ಷಣಾ ಪಾತ್ರೆಯನ್ನು ಹಿಡಿದುಕೊಂಡು ನಿಮಗೆ ಕೃತಜ್ಞತಾಸ್ತುತಿ ಸಲ್ಲಿಸುವೆನೆಂದು ಕರ್ತನಿಗೆ ಹೇಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅಂತ್ಯ ದಿನಗಳಲ್ಲಿ ಮನುಷ್ಯರು ಕೃತಜ್ಞತೆ ಇಲ್ಲದವರಾಗಿ, ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವವರಾಗಿ, ಉಪಕಾರ ಮಾಡಿದವರಿಗೆ ಹಾನಿ ಮಾಡುವವರಾಗಿ, ಉಪಕಾರ ಮಾಡಿದವರಿಗೆ ಮರೆತು ಹೋಗುವಂತಹ ಈ ಭಯಂಕರವಾದ ದಿನಗಳಲ್ಲಿ ದೇವರ ವಿಷಯಗಳಲ್ಲಿ ಕೂಡ ಕೃತಜ್ಞತಾಹೀನರಾಗಿ, ಕೃತಜ್ಞತೆಯಿಲ್ಲದವರಾಗಿ ಮತ್ತಷ್ಟು ಹೆಚ್ಚು ನಷ್ಟ ಹೋಗಲಾರದ ಹಾಗೆ ನೀವು ಮಾಡಿರುವ ಉಪಕಾರಗಳನ್ನು ನೆನೆಸಿ ನಿಮಗೆ ಸ್ತುತಿ ಸಲ್ಲಿಸಲು ಸಹಾಯ ಮಾಡಿರಿ. ಬೆಳ್ಳಿ ಬಂಗಾರ ನೀವು ನಮ್ಮಿಂದ ಅಪೇಕ್ಷಿಸಲಿಲ್ಲ ಆದರೆ, ಬಲಿ ಯಜ್ಞಗಳನ್ನು ನಮ್ಮಿಂದ ನೀವು ಕೋರಿಕೊಳ್ಳಲಿಲ್ಲ ಆದರೆ, ಕುಗ್ಗಿದ ಹೃದಯವನ್ನೇ ಕೋರಿಕೊಂಡಿರಲ್ಲವೇ? ಹಾಗಾಗಿ ಕೃತಜ್ಞತೆಯಿಂದ ಕೂಡಿರುವ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಿಮ್ಮನ್ನು ಸ್ತುತಿಸಲು
ನೀವು ಮಾಡಿರುವ ಉಪಕಾರಗಳಿಗೆ ನಮ್ಮ ಸುತ್ತಲಿರುವವರಿಗೆ ಸಾಕ್ಷಿ ಹೇಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಹಾಗೆಯೇ ದೇವರು ನಿಮ್ಗೆ ಉಪಕಾರ ಮಾಡಿದಾಗ ನಿಮ್ಮ ಪ್ರೇಸ್ ರಿಪೋರ್ಟ್ಸ್ ಕೂಡ ತಿಳಿಯಪಡಿಸಿರಿ. ಅದರಿಂದ ಕರ್ತನ ನಾಮ ಮಹಿಮೆ ಪಡಿಸೋಣ. ನಿಮ್ಮ ವಿಷಯವಾಗಿ ದೇವರನ್ನು ಸ್ತುತಿಸುವುದಕ್ಕಾಗಿ, ನಿಮಗಾಗಿ ಮತ್ತಷ್ಟು ಹೆಚ್ಚು ಪ್ರಾರ್ಥಿಸುವುದಕ್ಕಾಗಿ ಪ್ರೋತ್ಸಾಹದಿಂದ ಈ ಸೇವೆ ಮುಂದುವರಿಸಲು ನೀವು ಸಹಕರಿಸಿದವರಾಗಿರ್ತೀರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕೇವಲ ನೀವಷ್ಟೇ ಅಲ್ಲ, ಇತರರೂ ಇಂತಹ ಸಂದೇಶ ಕೇಳಿ ಮೇಲು ಹೊಂದುವ ಹಾಗೆ ಈ ಕಾರ್ಯಕ್ರಮವನ್ನು ಮೇಲಿಂದ ಮೇಲೆ ಇತರರಿಗೆ ಶೇರ್ ಮಾಡಿ. ಒಂದು ವೇಳೆ ವಾಟ್ಸಪ್ ಟೆಕ್ಸ್ಟ್ ಮಾಡಲು ನಿಮಗೆ ಆಗದೇ ಇರುವುದಾದರೆ ನೇರವಾಗಿ ಕೊಡಲ್ಪಟ್ಟ ನಂಬರ್ಗೆ ಕರೆ ಮಾಡಿರಿ. ನಮ್ಮ ಸಹೋದರರು ನಿಮ್ಮ ಕರೆಯನ್ನು ಎತ್ತಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕೋಸ್ಕರ ಸಿದ್ಧವಾಗಿದ್ದಾರೆ. ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಈ ಅನುದಿನದ ಧ್ಯಾನ ಹಿಂದಿ, ಕನ್ನಡ, ತಮಿಳ್, ಮಲಯಾಳಂ ಎಂದು ಹೀಗೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ, ಅಂದರೆ ಡಾಕ್ಟರ್ ಜಯಪಾಲ್ ಎಂಬ ಹೆಸರಿನ ಪಕ್ಕ ಆ ಭಾಷೆ ಟೈಪ್ ಮಾಡಿದ್ರೆ ಆ ಭಾಷೆಯಲ್ಲಿ ಈ ಕಾರ್ಯಕ್ರಮ ಬರುತ್ತೆ. ಒಂದು ವೇಳೆ ಬೇರೆ ಭಾಷೆ ಮಾತಾಡುವ ಫ್ರೆಂಡ್ ನಿಮಗಿರೋದಾದ್ರೆ ಅಂಥವರಿಗೆ ದಯವಿಟ್ಟು ಇತರ ಭಾಷೆಗಳಲ್ಲಿ ಕೂಡ ಪ್ರಸಾರವಾಗುವ ಈ ಕಾರ್ಯಕ್ರಮವನ್ನು ನೀವು ತಪ್ಪದೆ ಶೇರ್ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.